ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ನಿತ್ಯ ಪುಷ್ಪ ಹೂವಿನ ನಮ್ಮ ಬಿಳಿ ಕೂದಲು ಸಮಸ್ಯೆ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ನಿತ್ಯ ಪುಷ್ಪ ಹೂವು ಯಾವುದೇ ಸೀಸನ್ನಲ್ಲೂ ಸಿಗುತ್ತೆ ಹಾಗೂ ಎಲ್ಲರ ಮನೆಯಲ್ಲೂ ನಾವು ಈ ಹೂವನ್ನು ನೋಡ್ಬೋದು ಹಾಗೂ ಈಸಿಯಾಗಿ ನಾವು ಈ ಹೂವನ್ನು ತಗೊಳ್ಬೋದು ಕೂಡ. ನೋಡ್ಬೋದು, ನಾನು ಆಲ್ರೆಡಿ ಈ ಹೂವಿನಿಂದ ಹೇರ್ ಪ್ಯಾಕ್ನ ಮಾಡಿ ಅಪ್ಲೈ ಕೂಡ ಮಾಡಿದ್ದೇನೆ. ಹಾಗೂ ನೀವು ಕೂಡ ಈ ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಹಾಗೂ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ ಈ ಹೂವಿನಿಂದ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಈ ಹೂವಿನ ಎಲೆ ಹಾಗೂ ನಿತ್ಯ ಪುಷ್ಪ ಹೂವು ಹಾಗೂ ದಾಸವಾಳದ ಹೂವು ಕೂಡ ತಗೊಳ್ತಾ ಇದ್ದೇನೆ. ನಿಮ್ಮ ಹತ್ರ ದಾಸವಾಳದ ಹೂವು ಫ್ರೆಶ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಚಿಕ್ಕ ಬೊಗಣೆನ ಯೂಸ್ ಮಾಡ್ಕೊತಾ ಇದ್ದೇನೆ. ಈ ಬೊಗಣೆಯಲ್ಲಿ ಒಂದು ಟೀ ಕಪ್ಪಷ್ಟು ನಾನು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೇನೆ. ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ನಾನಿಲ್ಲಿ ಒಬ್ರಿಗೆ ಹಚ್ಚೋಷ್ಟೇ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ 1 ಟೀ ಅಷ್ಟು ಕಪ್ ನೀರು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದು ಗ್ಯಾಸ್ನ ಮೊದಲು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಕುದಿಯೋಕೆ ಬೇಕು. ಆಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಈ ಟೀ ಪುಡಿ ಕುದಿಯೋಷ್ಟು ಬಿಡಬೇಕು. ಎಷ್ಟಂದರೆ ನಾವು ಟೀ ಡಿಕಾಷನ್ ಮಾಡ್ಕೊಳ್ತೀವಲ್ಲ, ಕಲರ್ ಬಿಡುವಷ್ಟು ಹಾಗೆ ಬಿಟ್ಕೊಂಡ್ರೆ ಸಾಕು. ಹಾಗೂ ನಾನು ಇದರಲ್ಲಿ ನಿತ್ಯ ಪುಷ್ಪದ ಎಲೆಗಳು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಎಲೆಗಳು ಜಾಸ್ತಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ನಾನು ಕೂಡ ಸ್ವಲ್ಪ ಹೂವಿನಿಂದ ಮತ್ತು ಇದರಿಂದ ಎರಡೂ ಕೂಡ ಮಾಡ್ಕೋತಾ ಇದ್ದೇನೆ. ಹೂವು ಕೂಡ ಇದ್ರ ಒಳಗಡೆ ಹಾಕ್ಕೊಂಡಿದ ನಂತರ ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಹಾಗೂ ನಾನು ಇದಕ್ಕೆ 1 ಸ್ಪೂನ್ ಯೂಸ್ ಮಾಡಿಕೊಂಡು ಹೀಗೆ ಕೈ ಆಡಿಸ್ತಾ ಇರಿ. ಯಾಕಂದರೆ ಈ ಹೂಗಳು ಒಳಗಡೆ ಹೋಗಿ ಅದರ ಪೋಷಕಾಂಶ, ಅದು ಪ್ರೋಟೀನ್ಸ್ನ ಒಳಗಡೆ ಬಿಡಬೇಕಲ್ಲ, ಅದು ಕಾರಣ. ಹಾಗೆ ಮತ್ತು ನಾನು ಇದರೊಳಗೆ ದಾಸವಾಳದ ಹೂವನ್ನ ತೋರಿಸಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಫ್ರೆಶ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ನನ್ನ ಹತ್ರ ಒಣಗಿರುವಂಥ ದಾಸವಾಳದ ಹೂವುಗಳು ಇತ್ತು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಇವು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. 2 ಮಿನಿಟ್ಸ್ವರೆಗೂ ಕೂಡ ನಾವು ಕುದಿಸ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಆಮೇಲೆ ನಾನು ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈರುಳ್ಳಿ ಸಪ್ಪೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರನೂ ಈರುಳ್ಳಿ ಸಪ್ಪೆ ಇದ್ದರೆ ಹೀಗೆ ಬಿಸಾಕದೆ ಹೀಗೆ ಯೂಸ್ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಸಪ್ಪೆಯಿಂದ ಕೂದಲು ಬೆಳೆಯೋದಕ್ಕೂ ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗೋದಕ್ಕೂ ಈರುಳ್ಳಿ ಸಪ್ಪೆ ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗೂ ನಾನಿಲ್ಲಿ 1 ಸ್ಪೂನಷ್ಟು ಕಲ್ವಂಜಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೂ ಇದಕ್ಕೆ ಕನ್ನಡದಲ್ಲಿ ಕರಿ ಎಳ್ಳು ಕೂಡ ಅಂತಾರೆ. ಇದು ಎಲ್ಲ ಅಂಗಡಿಯಲ್ಲೂ ಈಸಿಯಾಗಿ ಸಿಗುತ್ತೆ. ಇದರಿಂದ ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಹಾಗೂ ಲಾಂಗ್ ಆಗಿ ಆಗಲು ತುಂಬಾ ಹೆಲ್ಪ್ಫುಲ್ಲಾಗಿ ಈ ಕಲ್ವಂಜಿ ಕೂಡ ಯೂಸ್ ಮಾಡುತ್ತೆ. ಈ 5-6 ಪದಾರ್ಥಗಳು ಹಾಕಿದ ನಂತರ ಹೀಗೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ 2 ಮಿನಿಟ್ಸ್ವರೆಗೂ ನಾವು ಕುದಿಸ್ಕೊಳ್ಳೋಣ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ ನಂತರ. ಆಮೇಲೆ ಇದಕ್ಕೆ ಒಂದು ಮಿಕ್ಸಿ ಜಾರ್ನ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಕೂಡ ನೋಡ್ಬೋದು ಬಿಸಿ ಬಿಸಿಯಾಗಿ ನಾವು ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಬೇಗನೆ ಗ್ರೈಂಡ್ ಆಗುತ್ತೆ. ಹಾಗೂ ನಮಗೆ ಈ ಒಂದು ಹೇರ್ ಪ್ಯಾಕ್ ಕೂಡ ರೆಡಿ ಆಗಲು ಸಾಧ್ಯವಾಗುತ್ತೆ. ನೋಡ್ಬೋದು, ನೀರು ಕೂಡ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲನೂ ಕೂಡ ಹಾಕ್ಕೊಂಡು ನಾವು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ಈ ಜಾರ್ಗೆ ಹಾಕ್ಕೊಂಡಿದ ನಂತರ ಹೇಗೆ ಪ್ಯಾಕ್ ರೆಡಿ ಆಗುತ್ತೆ ಅಂತ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಮುಚ್ಚಳನ ಮುಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ ನಂತರ ಈ ಒಂದು ಪ್ಯಾಕ್ ಹೇಗಾಗಿದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಮೆಹಂದಿ ಕಲರ್ನೇ ಕಾಣಿಸ್ತಾ ಇದೆ. ನೋಡ್ಬೋದು ಫುಲ್ ಪ್ಯಾಕ್ನ ಈಗ ರೆಡಿ ಆಗಿದೆ ಅಂತ. ಫುಲ್ ಮೆಹಂದಿನೇ ಕಾಣಿಸ್ತಾ ಇದೆ ಅಂತ. ಹಾಗೂ ಇದನ್ನು ಅಪ್ಲೈ ಮಾಡಿದರೆ ಯಾವುದೇ ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನಾನು ಇದನ್ನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡು ಹಾಗೆ ಒಂದು ಜಾರಿನ ತೊಗೊಂಡು ಇದಕ್ಕೆ ನಾನು ಶೋಧಿಸ್ಕೊಳ್ತಾ ಇದ್ದೇನೆ. ನೀವು ಕೂಡ ಹೀಗೆ ಆ ನೀರು ಹೀಗೆ ಬಿಡುವವರೆಗೂ ಶೋಧಿಸ್ಕೊಳ್ಳಿ. ಈ ನೀರನ್ನ ಚೆನ್ನಾಗಿ ಹೋಗೋವರೆಗೂ ಇದನ್ನು ಶೋಧಿಸ್ಕೊಳ್ಳಿ. ಈ ನೀರಲ್ಲೇ ಎಲ್ಲನೂ
ಹೂವಿನ ಹಾಗೂ ಎಲೆ ಎಲ್ಲದ್ರ ಪ್ರೋಟೀನ್ಸ್ಗಳು ಕೂಡ ಅದರಲ್ಲೇ ಆ್ಯಡ್ ಆಗಿರುತ್ತೆ. ಆದ ಕಾರಣ ಈ ಮೇಲಿನ ಸಿಪ್ಪೆನ ನಾವು ತೆಗೆದು ಬಿಸಾಕಿ ನಮ್ಮ ಹತ್ರ ಇರೋ ಎಲ್ಲ ಪೇಸ್ಟ್ನ ಈ ನೀರನ್ನ ಹೀಗೆ ಶೋಧಿಸ್ಕೊಳ್ಳಿ. ಈ ನೀರಲ್ಲೂ ತುಂಬ ಶಕ್ತಿಶಾಲಿಯಾಗಿ ನಾವು ನೋಡ್ಬೋದು. ಯಾಕಂದರೆ ಎಲ್ಲನೂ ಚೆನ್ನಾಗಿ ನಾವು ಎಷ್ಟು 5-10 ನಿಮಿಷ ನಾವು ಚೆನ್ನಾಗಿ ಶೋಧಿಸ್ಕೊಂಡ ನಂತರ ನಾನು ಈ ಒಂದು ಕಬ್ಬಿಣದ ಬಾಂಡಲಿಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೇನೆ. ನೋಡ್ಬೋದು ನೀರು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಹೀಗೆ ಒಂದು 2 ಮಿನಿಟ್ಸ್ವರೆಗೂ ಈ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಲ್ರೆಡಿ ಈ ನೀರು ಎಲ್ಲದರಲ್ಲೂ ಕುದ್ದಿದೆ. ಆದರೂ ಕೂಡ ನಾನು ಕಬ್ಬಿಣದ ಕಡಾಯಿಯಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಬ್ಬಿಣದಲ್ಲೂ ಕೂಡ ನಮ್ಮ ಕೂದಲು ಬೆಳವಣಿಗೆ ಹಾಗೂ ಕೂದಲು ವೈಟ್ ಹೇರ್ಸ್ ಕೂಡ ಕಡಿಮೆ ಆಗೋ ಶಕ್ತಿ ಕೂಡ ಇದು ಹೊಂದಿರುತ್ತೆ. ಈ ನೀರಿನಲ್ಲಿ ಸ್ವಲ್ಪ ಹೀನ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಈ ಹೀನ ಮೆಹಂದಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಒಬ್ಬರು ಆಗುವಷ್ಟು ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಹೀನ ಮೆಹಂದಿ ಹಾಕಿದ ನಂತರನೂ ಹೀಗೆ ನೀರಾಗೆ ಕಾಣಿಸುತ್ತೆ ಅಂತ. ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇರಬೇಕು. ಆಮೇಲೆ ಈ ಮೆಹಂದಿ ಪ್ಯಾಕ್ ಹೇಗೆ ರೆಡಿ ಆಗುತ್ತೆ ಅಂತ ನೀವು ಕೂಡ ನೋಡಿ ಶಾಕ್ ಆಗ್ತೀರ. ಹಾಗಾದರೆ ಬನ್ನಿ ಹೀಗೆ ಕುದಿಸ್ಕೊಳ್ಳಿ. ಇನ್ನೂ 5 ಮಿನಿಟ್ಸ್ವರೆಗೂ ಕುದ್ದ ನಂತರ ನೋಡ್ಬೋದು ಕಡಾಯಿಗೆ ಈ ಮೆಹಂದಿ ಎಷ್ಟು ಚೆನ್ನಾಗಿ ಮೆತ್ಕೊಳ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೇವೆ ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ಈ ಮೆಹಂದಿ ಕೂಡುತ್ತೆ, ಬೇಗ ಹೋಗೋದು ಇಲ್ಲ. ಹಾಗೂ ಯಾವುದೇ ಕೆಮಿಕಲ್ಗಳ ನಮ್ಗೆ ಸಮಸ್ಯೆಗಳು ಕೂಡ ಬರೋದಿಲ್ಲ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕೂಡ ಆಗೋದಿಲ್ಲ. ಹಾಗೂ ನಮ್ಮ ಬಿಳಿ ಕೂದಲು ಸಮಸ್ಯೆ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಹೀಗೆ ನಾವು ಒಂದು ಮಂತಲ್ಲಿ 2-3 ಟೈಮ್ಸ್ ಹೀಗೆ ಮಾಡಿ ಹಚ್ಕೊಂಡ್ರೂ ಕೂಡ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದರಿಂದ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಮೆಹಂದಿ ಕುದ್ದಿದೆ ಅಂತ. ಆಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮಾಡೋವಾಗ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕುದಿಸ್ಕೊಳ್ಬೇಕು. ಯಾಕಂದರೆ ಬೇಗನೆ ಗಟ್ಟಿಯಾಗಿ ಎಲ್ಲ ಮೆಹಂದಿ ಕೂಡ ಸುಟ್ಟೋಗುತ್ತೆ. ಆದ ಕಾರಣ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕೂಡ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಇದು ಒಂದು 5 ಮಿನಿಟ್ಸ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಈ ಒಂದು ಹೇರ್ ಪ್ಯಾಕ್ ರೆಡಿ ಆದಮೇಲೆ ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ಬೌಲ್ಗೆ ಹಾಕ್ಕೊಂಡಿದ್ದ ನಂತರ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಮಗೆ ₹1 ಕೂಡ ಖರ್ಚಾಗೋದಿಲ್ಲ. ಆದ ಕಾರಣ ನೀವು ಕೂಡ ಹೀಗೆ ರೆಡಿ ಮಾಡಿ ನೋಡ್ಬೋದು. ನನ್ನ ಕೈಗೆ ಹಚ್ಕೊಂಡ್ರೂ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಈ ಒಂದು ಹೇರ್ ಪ್ಯಾಕ್ ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ. ನೋಡ್ಬೋದು ನಮ್ಮ ತಲೆಯಲ್ಲಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಜಾಸ್ತಿ ಹಾಗೂ ಎಲ್ಲೆಲ್ಲಿ ಕೂದಲು ಉದ್ರಿದೆ, ಕೂದಲು ಬೆಳೀತಾ ಇಲ್ಲ ಅಂಥ ಜಾಗದಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ಬನ್ನಿ ಅಪ್ಲೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲೆಲ್ಲಿ ನಮ್ಗೆ ವೈಟ್ ಹೇರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಹಾಗೂ ನಮಗೆ ಜಾಸ್ತಿ ಕೂದಲು ಎಲ್ಲೆಲ್ಲಿ ಉದುರಿದೆಯೋ ಅಲ್ಲಿ ಕೂಡ ಈ ಮೆಹಂದಿನ ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡ್ಬೋದು. ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ 1-2-3 ಅವರ್ಸ್ನ ಬಿಡಬೇಕು. 3-4 ಗಂಟೆ ಬಿಟ್ಟ ನಂತರ ನಾನು ಹೇರ್ ವಾಶ್ನ ಮಾಡ್ಕೊಳ್ಬೋದು. ಹಾಗೆ ಈ ಹೇರ್ ವಾಶ್ನ ಮಾಡ್ಕೊಳ್ಳುವಾಗ ನಾವು ಯಾವುದೇ ಒಂದು ಶಾಂಪೂ ಆಗಲಿ ಯೂಸ್ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ಡೇ ನಾವು ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಆವಾಗ ನಮ್ಮ ಮೆಹಂದಿ ಕೂಡ ಹೋಗೋದಿಲ್ಲ ಹಾಗೂ ಯಾವುದೇ ಕೆಮಿಕಲ್ ಸಮಸ್ಯೆಗಳು ಕೂಡ ಬರೋದಿಲ್ಲ. ನೀವು ಕೂಡ ಹೀಗೆ ಒಂದು ಸಾರಿ ಆದರೂ ಯೂಸ್ ಮಾಡಿ ನೋಡಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋನ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.